ನಾಳಿದ್ದು ನಮ್ಮ ದೇಶದ ವರ್ಕಿಂಗ್ ಕಮಿಟಿ ಇದೆ. ವಿಶೇಷವಾಗಿ ನಮ್ಮ ಗ್ರಾಮ ಸ್ವರಾಜ್ಯಕ್ಕೆ ಸಂಬಂಧಪಟ್ಟಂತೆ ನರೇಗಾ ವಿಚಾರದಲ್ಲಿ ಏನು ಕೇಂದ್ರ ಸರ್ಕಾರ ಮಾಡಿದಂತ ತೀರ್ಪಿದೆಯಲ್ಲ, 40 ದಿನ ಮಾಡಬೇಕು, 40% ರಾಜ್ಯ ಸರ್ಕಾರ ಕೊಡಬೇಕು, 70-60-40 ಮಾಡಬೇಕು ಅಂತ, ಮಿಕ್ಕಿದ್ದು 75-25 ಇವೆಲ್ಲ ಏನಿದೆಯಲ್ಲ, ಇದು ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಆರ್ಟಿಕಲ್ ನಮ್ಮ ಸಂವಿಧಾನ ವಿರುದ್ಧವಾಗೇ ಇದೆ. ಇದು ನಮ್ಮ ಎಲ್ಲ ಏನು ಇಷ್ಟರಿಂದ ನರೇಗಾದಿಂದ ನಮ್ಮ ಪಂಚಾಯತಿಗಳಿಗೆ ಅನುಕೂಲ ಆಗ್ತಾ ಇತ್ತು. ಪಂಚಾಯತಿ ಮೆಂಬರ್ಸ್ಗೆ ಏನು ಒಂದು ಶಕ್ತಿ ಇತ್ತು, ಪ್ರತಿ ಕೂಲಿಗಾರರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತಾ ಇತ್ತು. ಪ್ರತಿ ಊರಲ್ಲೂ ಕೂಡ ಪಂಚಾಯತಿಯವರು ಏನೇನು ಕೆಲಸ ತೆಗೆದುಕೊಳ್ಬೇಕು ಅಂತೇಳಿ ಮಾಡ್ಕೊಳಕ್ ಅವಕಾಶ ಇತ್ತು. ಆಮೇಲೆ ಈಗ ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಅವರೇ ತೀರ್ಮಾನ ಮಾಡ್ತಾರಂತೆ ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡ್ಬೇಕು ಅಂತ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ತಮ್ಮ ಸ್ವಂತ ಭೂಮಿಗಳಲ್ಲೇ ಮಟ್ಟ ಮಾಡ್ಕೊಳಕ್ಕೆ, ಆಶ್ರಯ ಮನೆ ಕಟ್ಕೊಳಕ್ಕೆ, ಇಂಗು ಗುಂಡಿ ತೊಡ್ಕೊಳಕ್ಕೆ, ನೇರಳೆ ಗಿಡ ಹಾಕಕ್ಕೆ, ಇಲ್ಲ ಬೇರೆ ಯಾವುದೇ ಒಂದು ವ್ಯವಸಾಯ ಮಾಡ್ಕೊಳಕ್ಕೆ, ಅಲ್ಲಿ ಅವನ್ ಕೂಲಿ ಮಾಡ್ಕೊಂಡ್ರು ಕೂಡ ಅವನಿಗೆ ದುಡ್ಡು ಕೊಡೋಂತ ಒಂದು ಅವಕಾಶ ಇತ್ತು. ಇವೆಲ್ಲ ಶಕ್ತಿ ಇದ್ದಂತ ಒಂದು ಕೊಟ್ಟಂತ ಅವಕಾಶದಲ್ಲಿ ಇವತ್ತು ಇದನ್ನೆಲ್ಲ ಬೇರೆ ರೂಪ ತಂದು ಜನರಿಗೆ ಮಾರಕವಾಗಿ, ಕೂಲಿ ಕಾರ್ಮಿಕರಿಗೆ ಮಾರಕವಾಗಿ, ರೈತರಿಗೆ ಮಾರಕವಾದಂತ ಈ ಒಂದು ಹೊಸ ಆಕ್ಟ್ ಅನ್ನ ತಂದಿದ್ದಾರೆ. ಇದು ಇಡೀ ರಾಜ್ಯಕ್ಕೆ ನಾವು ತೋರಿಸಬೇಕಾಗಿದೆ, ಇಡೀ ದೇಶದಲ್ಲಿ ತೋರಿಸಬೇಕಾಗಿದೆ. ಆ ವಿಚಾರದಲ್ಲಿ ನನ್ನ ಅಭಿಪ್ರಾಯಗಳನ್ನ ಅಧ್ಯಕ್ಷರಿಗೆ ನಾನು ತಿಳಿಸಿದ್ದೇನೆ. ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನ್ ವಿಚಾರ ಆಗ್ಬೇಕು ಅಂತ ನಾವು ತಿಳಿಸಿದ್ದೇವೆ. ಅಷ್ಟು ಬಿಟ್ರೆ ಬೇರೆ ಇನ್ಯಾವ ನಾಳಿದ್ದು ನಮ್ಮ ದೇಶದ ವರ್ಕಿಂಗ್ ಕಮಿಟಿ ಇದೆ. ವಿಶೇಷವಾಗಿ ನಮ್ಮ ಗ್ರಾಮ ಸ್ವರಾಜ್ಯಕ್ಕೆ ಸಂಬಂಧಪಟ್ಟಂತೆ ನರೇಗಾ ವಿಚಾರದಲ್ಲಿ ಏನು ಕೇಂದ್ರ ಸರ್ಕಾರ ಮಾಡಿದಂತ ತೀರ್ಪಿದೆಯಲ್ಲ, 40 ದಿನ ಮಾಡಬೇಕು, 40% ರಾಜ್ಯ ಸರ್ಕಾರ ಕೊಡಬೇಕು, 70-60-40 ಮಾಡಬೇಕು ಅಂತ, ಮಿಕ್ಕಿದ್ದು 75-25 ಇವೆಲ್ಲ ಏನಿದೆಯಲ್ಲ, ಇದು ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಆರ್ಟಿಕಲ್ ನಮ್ಮ ಸಂವಿಧಾನ ವಿರುದ್ಧವಾಗೇ ಇದೆ. ಇದು ನಮ್ಮ ಎಲ್ಲ ಏನು ಇಷ್ಟರಿಂದ ನರೇಗಾದಿಂದ ನಮ್ಮ ಪಂಚಾಯತಿಗಳಿಗೆ ಅನುಕೂಲ ಆಗ್ತಾ ಇತ್ತು. ಪಂಚಾಯತಿ ಮೆಂಬರ್ಸ್ಗೆ ಏನು ಒಂದು ಶಕ್ತಿ ಇತ್ತು, ಪ್ರತಿ ಕೂಲಿಗಾರರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತಾ ಇತ್ತು. ಪ್ರತಿ ಊರಲ್ಲೂ ಕೂಡ ಪಂಚಾಯತಿಯವರು ಏನೇನು ಕೆಲಸ ತೆಗೆದುಕೊಳ್ಬೇಕು ಅಂತೇಳಿ ಮಾಡ್ಕೊಳಕ್ ಅವಕಾಶ ಇತ್ತು. ಆಮೇಲೆ ಈಗ ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಅವರೇ ತೀರ್ಮಾನ ಮಾಡ್ತಾರಂತೆ ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡ್ಬೇಕು ಅಂತ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ತಮ್ಮ ಸ್ವಂತ ಭೂಮಿಗಳಲ್ಲೇ ಮಟ್ಟ ಮಾಡ್ಕೊಳಕ್ಕೆ, ಆಶ್ರಯ ಮನೆ ಕಟ್ಕೊಳಕ್ಕೆ, ಇಂಗು ಗುಂಡಿ ತೊಡ್ಕೊಳಕ್ಕೆ, ನೇರಳೆ ಗಿಡ ಹಾಕಕ್ಕೆ, ಇಲ್ಲ ಬೇರೆ ಯಾವುದೇ ಒಂದು ವ್ಯವಸಾಯ ಮಾಡ್ಕೊಳಕ್ಕೆ, ಅಲ್ಲಿ ಅವನ್ ಕೂಲಿ ಮಾಡ್ಕೊಂಡ್ರು ಕೂಡ ಅವನಿಗೆ ದುಡ್ಡು ಕೊಡೋಂತ ಒಂದು ಅವಕಾಶ ಇತ್ತು. ಇವೆಲ್ಲ ಶಕ್ತಿ ಇದ್ದಂತ ಒಂದು ಕೊಟ್ಟಂತ ಅವಕಾಶದಲ್ಲಿ ಇವತ್ತು ಇದನ್ನೆಲ್ಲ ಬೇರೆ ರೂಪ ತಂದು ಜನರಿಗೆ ಮಾರಕವಾಗಿ, ಕೂಲಿ ಕಾರ್ಮಿಕರಿಗೆ ಮಾರಕವಾಗಿ, ರೈತರಿಗೆ ಮಾರಕವಾದಂತ ಈ ಒಂದು ಹೊಸ ಆಕ್ಟ್ ಅನ್ನ ತಂದಿದ್ದಾರೆ. ಇದು ಇಡೀ ರಾಜ್ಯಕ್ಕೆ ನಾವು ತೋರಿಸಬೇಕಾಗಿದೆ, ಇಡೀ ದೇಶದಲ್ಲಿ ತೋರಿಸಬೇಕಾಗಿದೆ. ಆ ವಿಚಾರದಲ್ಲಿ ನನ್ನ ಅಭಿಪ್ರಾಯಗಳನ್ನ ಅಧ್ಯಕ್ಷರಿಗೆ ನಾನು ತಿಳಿಸಿದ್ದೇನೆ. ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನ್ ವಿಚಾರ ಆಗ್ಬೇಕು ಅಂತ ನಾವು ತಿಳಿಸಿದ್ದೇವೆ. ಅಷ್ಟು ಬಿಟ್ರೆ ಬೇರೆ ಇನ್ಯಾವ